ಗುಂಪಲ್ಲಿ ಪ್ಯಾಡಿನ ಬೀಜನ ಹಾಕಿಬಿಟ್ಟು ಗ್ರೋ ಮಾಡ್ತಾರೆ. ಆಲ್ಮೋಸ್ಟ್ 11 to 15 ಡೇಸ್ ಬಿಡ್ತಾರೆ ಅದನ್ನು. ಸಖತ್ತಾಗಿದೆ ಅಲ್ಲ ನೋಡೋಕ್ಕೆ, ಈ ವೆದರಿಗೆ, ಈ ಮಳೆಗೆ. ಈ ಟೆರರಿಸಮ್ ಆ್ಯಕ್ಟ್ ಅನ್ನೋದು ಏನಿದೆ, 2014ಇಂದ 2025 ಟೆರರಿಸಮ್ ಆ್ಯಕ್ಟು 70% ಆಲ್ಮೋಸ್ಟ್ ಡೌನ್ ಆಗಿದೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅನದರ್ ವಿಡಿಯೋ ಆ್ಯಂಡ್ ವೆಲ್ಕಮ್ ಟು VHS ವರ್ಸ್. ನಾನಿವತ್ತು ನಮ್ಮೂರು ಮಲೆನಾಡು ತೀರ್ಥಹಳ್ಳಿಯಲ್ಲಿದ್ದೀನಿ. ಮಳೆ ನಾಡು, ಮಳೆ ಜೋರಾಗಿ ಬರ್ತಾಯಿದೆ. ಹಾಗೆ ಒಂದು ರೌಂಡ್ ತೋಟ ಸುತ್ತಾಕೊಂಡು ಸ್ವಲ್ಪ ಮಾತಾಡಿಕೊಂಡು ಹಾಗೆ ಒಂದು ವೀಡಿಯೋ ಮಾಡೋಣ ಅಂತ ಆಚೆ ಬಂದೆ. ಸೊ ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಒಂದೇ ಸಮ ಮಳೆ ಬರ್ತಾಯಿದೆ. ಇಲ್ಲೇ ನಮ್ಮ ಚಿಕ್ಕಪ್ಪನ ತೋಟ ಇದೆ ಪಕ್ಕದಲ್ಲೇ. ಅಲ್ಲಿ ಹೋಗಿಬಿಟ್ಟು ಒಂದು ಸೀಸನಲ್ಲಿ ಸೀಬೆಕಾಯಿ ಮರ ಇದೆ, ಅದರಲ್ಲಿ ಸೀಬೆಕಾಯಿ ಇದೆಯಾ ನೋಡ್ಕೊಂಡ್ಬಿಟ್ಟು ಹಂಗೆಲ್ಲ ಒಂದು ರೌಂಡ್ ಮಲೆನಾಡಿನ ನಟ್ಟಿ ಆಗಿರೋ ಗದ್ದೆ ಹೇಗೆ ಕಾಣುತ್ತೆ ಅಂತ ತೋರಿಸ್ಬಿಟ್ಟು ಕರ್ಕೊಬರೋಣ ಅಂತ ಹೋಗ್ತಾಯಿದ್ದೀನಿ. ಹಾಗೆಯೇ ಕೆಲವೊಂದು ಟಾಪಿಕ್ಗಳು ಡಿಸ್ಕಸ್ ಮಾಡಬೇಕು, ಏನು ಎತ್ತ ಅಂತ ಹೋಗ್ತಾ ಡಿಸ್ಕಸ್ ಮಾಡೋಣ. ಸೊ ಮಳೆ ಬಂದು ಜಸ್ಟ್ ಈಗ ನಿಂತಿರೋದ್ರಿಂದ ನ್ಯಾಚುರಲ್ ಬ್ಲಡ್ ಪ್ಯೂರಿಫೈಯರ್ಸ್ ಅದಲ್ಲಿ ಜಸ್ಟ್ ತುಂಬ ಇರ್ತವೆ. ಅದರಿಂದ ಒಂದು ಫುಲ್ ಶೂಸ್ ಹಾಕ್ಕೊಂಡು ನೀಟಾಗಿ ಹೋಗ್ತಾಯಿದ್ದೀವಿ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕೋ ಕಾಣೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಂದು ನಿಮಗೆ ಬೀಟಲ್ ಲೀವ್ಸ್. ಬೀಡ ಏನು ಹಾಕ್ತೀರಾ ಅದರದ್ದು ಎಲೆ. ಇದು ತುಂಬ ನ್ಯಾಚುರಲ್ ಥಿಂಗ್ಸ್ ಇದ್ದಾವೆ ವಿಚ್ ವಿಲ್ ರೆಡ್ಯೂಸ್ ದ ಕಾಫ್, ಆಲ್ ದೋಸ್ ಥಿಂಗ್ಸ್. ಸೊ ಇದರಲ್ಲಿ ನಿಮಗೆ ಆ ಥರ ಆಯುರ್ವೇದಿಕ್ ಇಂಗ್ರೀಡಿಯೆಂಟ್ಸ್ ಇದ್ದಾವೆ, ಕೆಮ್ಮು ಅದೆಲ್ಲ ಕಮ್ಮಿ ಮಾಡೋವಂಥದ್ದು. ಹಾಗೆಯೇ ನಿಮಗೆ ನೋಡೋಕ್ಕೆ ಪೆಪ್ಪರ್ ಕೂಡ ಫೆಮಿಲಿಯರಾಗಿ ಕಾಣುತ್ತೆ. ಸೊ ಬೀಟಲ್ ಮತ್ತು ಪೆಪ್ಪರ್ಗೆ ಡಿಫ್ರೆನ್ಷಿಯೇಟ್ ಹೇಗೆ ಮಾಡಬೇಕು, ಕೆಲವ್ರದ್ದು ಕ್ವಶನ್ ಇರುತ್ತೆ. ಬೀಟಲ್ ಲೀವ್ಸ್ ಬಂದು ತುಂಬ ಬಲ್ಕಾಗಿ ಈ ಥರ ಪೆಪ್ಪರ್ ಥರ ಬಿಡೋಲ್ಲ. ಪೆಪ್ಪರ್ ಅಲ್ಲಿ ಇದು ನೀವು ನೋಡ್ಬೋದು ಫುಲ್ ಬಲ್ಕಾಗಿರುತ್ತೆ. ಬಟ್ ಬೀಟಲ್ದು ಸಿಂಗಲ್ ಬಳ್ಳಿ ಬರುತ್ತೆ, ಮೇಲ್ ತನಕ ಹಬ್ಬುತ್ತೆ, ಬಟ್ ಬಲ್ಕಾಗಿರಲ್ಲ. ಮತ್ತು ಎಲೆ ಕೂಡ ಅಷ್ಟೇ ತುಂಬ ದೊಡ್ಡದಾಗಿ ಪೆಪ್ಪರ್ ಲೀವ್ಸ್ ಥರ ದೊಡ್ಡದಾಗಿ ಹೋಗಲ್ಲ, ಚಿಕ್ಕದಾಗಿರುತ್ತೆ. ಇನ್ನೊಂದು ಡಿಫ್ರೆನ್ಷಿಯೇಟ್ ಹೇಗೆ ಅಂದರೆ, ಈ ಥರ ಎಲೆ ಕಟ್ ಮಾಡಿಬಿಟ್ಟು ಇದ್ರ ಸ್ಮೆಲ್ ತಗೊಂಡಾಗ ನಿಮಗೆ ಬೀಟಲ್ದು ಸ್ಮೆಲ್ ಗೊತ್ತಾಗುತ್ತೆ. ಪೆಪ್ಪರ್ದು ಎಲೆ ಕಟ್ ಮಾಡಿ ಸ್ಮೆಲ್ ತೊಗೊಂಡಾಗ ನಿಮಗೆ ಪೆಪ್ಪರ್ ಸ್ಮೆಲ್ ಗೊತ್ತಾಗುತ್ತೆ. ಅಪ್ಪಿತಪ್ಪಿ ಏನಾದರೂ ಮಿಸ್ಸಾಗಿ ಪೆಪ್ಪರ್ ಲೀವ್ಸ್ ತಿಂದುಬಿಟ್ರಿ ಅಂದರೆ ಅಡಿಯಿಂದ ಮುಡಿವರೆಗೂ ಫುಲ್ಲು ಬೆಂಕಿ ಕೊಟ್ಟಂಗೆ ಆಗುತ್ತೆ. ಯಾಕಂದರೆ ಅದು ಸ್ವಲ್ಪ ಸ್ಪೈಸಿ ಇರುತ್ತೆ. ಖತಮ್, ಬಾಯ್ ಬಾಯ್, ಟಾಟಾ. ಸೊ 1947 ಎಕ್ಸಾಕ್ಟ್ಲಿ 12 AM ಆ್ಯಂಡ್ 1 minute ಬ್ರಿಟಿಷರು ನಮ್ಮ ದೇಶನ ಬಿಟ್ಟು, ನಮ್ಮ ದೇಶನ ಆಳ್ತಿದ್ದವರು ನಮಗೇನೆ ಬಿಟ್ಕೊಟ್ಟು ಅವರು ಅವ್ರ ದೇಶಕ್ಕೆ ಎಲ್ಲರೂ ವಾಪಸ್ ಹೋಗ್ತಾರೆ. ಸೊ ಅದಕ್ಕೆ ಮುಂಚೆ ನಮ್ಮ ದೇಶದ ಕಂಡೀಷನ್ ಹೇಗಿತ್ತು, ಅದಾದಮೇಲೆ ಹೇಗಿದೆ, ಒಂದು ಸಣ್ಣ ಅದ್ರ ಬಗ್ಗೆ ಒಂದು ಸಣ್ಣ ಡಿಸ್ಕಷನ್ ಮಾಡೋಣ. ಇದು ನಮ್ಮೂರ ಹಳ್ಳ. ಓಕೆ. ಸೊ ಏನಂದರೆ 1947ಗಿಂತ ಮುಂಚೆ ನೀವೆಲ್ಲ ಕೇಳಿರ್ತೀರ, ವಿಜಯನಗರ ಸಾಮ್ರಾಜ್ಯ ಅದು ಇದು ಎಲ್ಲ. ನಮ್ಮ ದೇಶದಲ್ಲಿ ರಿಸೋರ್ಸಸ್ ತುಂಬ ಇದ್ವು, ನ್ಯಾಚುರಲ್ ಆಗಿರ್ಬೋದು ಅಥವಾ ಬೇರೆ ರಿಸೋರ್ಸ್ಗಳಾಗಿರ್ಬೋದು, ತುಂಬ ಇದ್ವು. ಸೊ ಈ ಬ್ರಿಟಿಷರು ಬಂದು ಇದನ್ನೆಲ್ಲ ನೋಡಿ ಅವರಿಗೆ ಇಷ್ಟ ಆಗಿ, ಅದಲ್ಲದೆ ಎವ್ರಿ ಸಿಂಗಲ್ ರಿಸೋರ್ಸ್ನ ಅವರು ತೋಚ್ಕೊಂಡು ಹೋಗ್ತಾರೆ, ಇನ್ಕ್ಲೂಡಿಂಗ್ ಕೊಹಿನೂರ್, ಆಲ್ ದೋಸ್ ಥಿಂಗ್ಸ್. ಅವರು ಬರೋದು ಖಾಲಿ ಸ್ಪೈಸಸ್ ವ್ಯಾಪಾರಕ್ಕೆ ಬಂದವರು ಎಲ್ಲದನ್ನೂ ದೋಚ್ಕೊಂಡು ಹೋಗ್ತಾರೆ. ಸೊ ಹೀಗೆ ದೋಚ್ಕೊಂಡು ಹೋದವರು ಅದಕ್ಕೆ ಮುಂಚೆ ನಮ್ಮ ದೇಶದಲ್ಲಿ ಗಲ್ಲಿಯಲ್ಲಿ ತರಕಾರಿ ಥರ ಚಿನ್ನ ಬೆಳ್ಳಿ ಮಾಡ್ತಾಯಿದ್ರು. ಅಷ್ಟು ರಿಸೋರ್ಸಸ್ ಇತ್ತು ನಮ್ಮ ದೇಶದಲ್ಲಿ. ಆ ಎಲ್ಲ ರಿಸೋರ್ಸ್ ಖಾಲಿಯಾಗಿ
ಅವರೆಲ್ಲ ದೋಚ್ಕೊಂಡು ಎಷ್ಟು ಬೇಕೋ ಅಷ್ಟು ದೋಚ್ಕೊಂಡು ಹೋದ್ಮೇಲೆ ಜನರಲಾಗಿ ಈ ಗೌರ್ಮೆಂಟಿಗೆ ಅಥವಾ ದೇಶಕ್ಕೆ ಒಂದು ಕ್ವಶನ್ ಇದ್ದೇ ಇರುತ್ತೆ ದಟ್ ಹೇಗಪ್ಪ ಇನ್ನು ನೆಕ್ಸ್ಟು ಮುಂದೆ ರೂಲ್ ಮಾಡೋದು ಹೇಗೆ, ರಿಸೋರ್ಸಸ್ ಬೇರೆ ಕಮ್ಮಿ ಇದೆ, ಅದಲ್ಲದೆ ವಿಭಜನೆ ಕೂಡ ಆಗುತ್ತೆ ಅದಾದಮೇಲೆ. ಸೊ ಪ್ರಾಪರಾಗಿ ಇದು ಮಾಡೋದು ಹೇಗೆ ಅಂಥೇಳಿ ಕ್ವಶನ್ ಇರುತ್ತೆ. ಇಷ್ಟೆಲ್ಲ ಅನುಭವಿಸಿದ ದೇಶ ಇವತ್ತು 4th ಲಾರ್ಜೆಸ್ಟ್ GDP ಅಲ್ಲಿ ಇದೆ ರ್ಯಾಂಕಿಂಗು. ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ನೇಷನ್ ಆಗಿ ನಮ್ಮ ಇಂಡಿಯಾ ಮುಂದುವರಿತಾ ಇದೆ. ಸೊ ಇಂಥ ಟೈಮಲ್ಲಿ ನಮ್ಮ US ಪ್ರೆಸಿಡೆಂಟ್ ಆದ ಟ್ರಂಪ್ ಅವ್ರು ಹೇಳ್ತಾರೆ ಇಂಡಿಯಾ ಇಸ್ ಅ ಬ್ಯಾಕ್ವರ್ಡ್ ನೇಷನ್ ಆ್ಯಂಡ್ ಇಟ್ ಈಸ್ ನಾಟ್ ಲೈಕ್ ಗ್ರೋಯಿಂಗ್ ನೇಷನ್ ಅಂತ ಹೇಳ್ಬಿಟ್ಟು. ಇದೆಲ್ಲ ಅವ್ರದ್ದು ರಾಜಕೀಯ ಕುತಂತ್ರಗಳು, ಅದು ಬೇರೆ ವಿಷಯ. ಆದರೂ ಕೂಡ ಸ್ಟಿಲ್ ಈ ರಾಜಕೀಯ ಕುತಂತ್ರಗಳ ಮಧ್ಯೆ ಕೆಲವು ಕ್ವಶನ್ಗಳು ಮೂಡ್ತವೆ, ಯಾಕೆ ಏನು ಅಂತ. ರೀಸೆಂಟಾಗಿ ನಿಮ್ಗೆ ಗೊತ್ತಿದೆ ಏನಾಗಿದೆ ಅಂತ. ಪಾಕಿಸ್ತಾನ ಮತ್ತು ಇಂಡಿಯಾ ಕಾನ್ಫ್ಲಿಕ್ಟ್ ಆಗಿರ್ಬೋದು, ಬೇರೆ ನೀವು ನೋಡೋದು ಹೋದರೆ ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾ ಕಾನ್ಫ್ಲಿಕ್ಟ್ ಆಗಿರ್ಬೋದು. ಇದೆಲ್ಲ ನೋಡುವಾಗ ಎಲ್ಲದರಲ್ಲೂ US ಎಂಟರ್ ಆಗುತ್ತೆ. ಸೊ US ಯಾಕೆ ಎಂಟರ್ ಆಗುತ್ತೆ? ರಾಜಿ ಮಾಡೋಕ್ಕೆ, ತಮ್ಮ ಹೆಸರನ್ನ ಇದು ಮಾಡ್ಕೊಳಕ್ಕೆ ಬಿಟ್ಟರೆ ಬೇರೆ ಏನೂ ಉದ್ದೇಶ ಇಲ್ಲ ಅದ್ರದ್ದು. ತಮ್ಮ ಬೇಳೆನ ಬೇಯಿಸ್ಕೊಳಕ್ಕೋಸ್ಕರ US ಇದು ವಾರ್ ಮಧ್ಯೆ ಆಗಲಿ, ಕಾನ್ಫ್ಲಿಕ್ಟ್ ಮಧ್ಯೆ ಆಗಿ ಎಂಟರ್ ಆಗಿ ಒಂದು ಕಾಂಪ್ರಮೈಸನ್ನು, ಒಂದು ನೆಪ ಹೇಳ್ಕೊಂಡೇ ಇರುತ್ತೆ ಅಷ್ಟೇ, ಬಿಟ್ಟರೆ ಬೇರೆ ಏನೂ ಇಲ್ಲ ಉದ್ದೇಶಗಳು. ಅವರವರ ಬೇಳೆನ ಅವರವರು ಬೇಯಿಸ್ಕೊತಾರಷ್ಟೆ. ಸೊ ರೀಸೆಂಟಾಗಿ ಪಾಕಿಸ್ತಾನ ಜೊತೆ ಒಂದು ಡೀಲಿಂಗ್ ಆಗುತ್ತೆ US ಇಂದು, ದಟ್ ಆಯಿಲ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಅಂತ, ಪಾಕಿಸ್ತಾನ್ ಟು US. ಸೊ US ಥ್ರೂ ಆಯಿಲ್ನ ಇಂಡಿಯಾ ಖರೀದಿ ಮಾಡಲ್ಲ, ಇಂಡಿಯಾ ಆಯಿಲ್ನ ರೆಗ್ಯುಲರಾಗಿ ರಷ್ಯಾದಿಂದನೇ ಇಂಪೋರ್ಟ್ ಮಾಡ್ಕೊಳ್ಳೋದು. ಇದನ್ನು ಡಿಮ್ಯಾಂಡ್ ಇಟ್ಟಾಗ ಇಂಡಿಯಾ ಒಪ್ಪಿದ್ದಾಗ ಈ ಥರ ಕಾನ್ಫ್ಲಿಕ್ಟ್ಗಳನ್ನ, ಸ್ಟೇಟ್ಮೆಂಟ್ಗಳನ್ನ ರಿಲೀಸ್ ಮಾಡ್ತಾರೆ, ದಟ್ ಇಂಡಿಯಾ ಇಸ್ ಅ ಬ್ಯಾಕ್ವರ್ಡ್ ನೇಷನ್ ಅಂತ. ಇಂಡಿಯಾ ಎಷ್ಟು ಮಟ್ಟಿಗೆ ಫಾಸ್ಟೆಸ್ಟ್ ಗ್ರೋಯಿಂಗ್ ನೇಷನ್ ಅಂತ ಸಣ್ಣದಾಗಿ ನಿಮಗೊಂದು ರಿಪೋರ್ಟ್ನ ಕೊಡ್ತೀನಿ. ಸೊ ಏನೇನು ರಿಪೋರ್ಟು ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಸೊ 1947ಇಂದ ನಾನು ಕಂಪೇರ್ ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ತುಂಬ ಲಾರ್ಜ್ ಆಗುತ್ತೆ ಅದು. 2014ಇಂದ ತೊಗೊಳೋಣ, ರೈಟ್ ಫ್ರಮ್ ದ ಮೋದಿ. ಸೊ 2014ಅಲ್ಲಿ GDP ರೇಟ್ ಎಷ್ಟಿತ್ತು ಇಂಡಿಯಾದು ಅಂತ ಹೇಳಿದರೆ 1.8 ಟ್ರಿಲಿಯನ್. ಈಗ ಎಷ್ಟಾಗಿದೆ 2025ಅಲ್ಲಿ 4.12 ಟ್ರಿಲಿಯನ್. ಜಪಾನ್ನ ಕೂಡ ಹಿಂದಿಕ್ಕಿ ಇಂಡಿಯಾ 4th ಲಾರ್ಜೆಸ್ಟ್ ನೇಷನ್ ಆಗಿದೆ. ಸೊ ದ್ಯಾಟ್ ಈಸ್ ಒನ್ ಆಫ್ ದ ಬೆಸ್ಟ್ ಪಾಯಿಂಟ್. ಅದಾದಮೇಲೆ ಹೈವೇಸ್ 2014ಅಲ್ಲಿ 25,000 ಕಿಲೋಮೀಟರ್ಸ್ ಹೈವೇಸ್ನ ಬಿಲ್ಡ್ ಮಾಡಿದೆ ಇಂಡಿಯಾ. ಅದೇ 2025ಅಲ್ಲಿ ಆಲ್ಮೋಸ್ಟ್ 55,000 ಕಿಲೋಮೀಟರ್ಸ್, ಆಲ್ಮೋಸ್ಟ್ ಡಬಲ್, ಮೋರ್ ದ್ಯಾನ್ ಡಬಲ್ ಆ್ಯಕ್ಚುಲಿ ಬಿಲ್ಡ್ ಮಾಡಿದೆ. ಸೊ ಇದು ಒನ್ ಆಫ್ ದ ಬೆಸ್ಟ್ ಗ್ರೋತ್. ಆ್ಯಂಡ್ ಡಿಫೆನ್ಸ್ ಎಕ್ಸ್ಪೋರ್ಟ್ ಇಂಪೋರ್ಟಿಗೆ ಬರುವಾಗ 2014ಅಲ್ಲಿ ಡಿಫೆನ್ಸ್ ಎಕ್ಸ್ಪೋರ್ಟ್ ಎಷ್ಟಿತ್ತು ಇಂಡಿಯಾದು ಅಂದರೆ 4,312 crores ಇತ್ತು. ಸೊ ಡಿಫೆನ್ಸ್ ಆಯುಧಗಳಾಗಿರ್ಬೋದು, ಟ್ಯಾಂಕರ್ಸ್ ಆಗಿರ್ಬೋದು, ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಎಕ್ಸ್ಪೋರ್ಟ್ ಆಗುವಂಥದ್ದು. ಬಟ್ ಕರೆಂಟ್ಲಿ 2025 ಹೇಗಿದೆ ಅಂತ ಹೇಳಿದ್ರೆ 88,319 crores. ಆ್ಯಂಡ್ ಇಟ್ ಈಸ್ ಒನ್ ಆಫ್ ದ ಟಾಪ್ 10 ಇರುವಂಥದ್ದು ಇಂಡಿಯಾ ಡಿಫೆನ್ಸ್ ಇಂಪೋರ್ಟ್ ಎಕ್ಸ್ಪೋರ್ಟಲ್ಲಿ. ಕಮಿಂಗ್ ಟು ದ ಏರ್ಪೋರ್ಟ್ಗಳು ಇಂಡಿಯಾದಲ್ಲಿ 2014ಅಲ್ಲಿ ಎಷ್ಟಿತ್ತು? 74 ಏರ್ಪೋರ್ಟ್ಸ್ ಇತ್ತು, ವರ್ಕಿಂಗ್ ಏರ್ಪೋರ್ಟ್ಸ್ ಆಲ್ ಓವರ್ ಇಂಡಿಯಾ. 2025ಅಲ್ಲಿ ಎಷ್ಟಾಗಿದೆ? 157 ಏರ್ಪೋರ್ಟ್ಸ್ ಆಗಿದೆ. ಸೊ ಆಲ್ಮೋಸ್ಟ್ ಡಬಲ್, ಮೋರ್ ದೆನ್ ಡಬಲ್. ಸ್ಟಾರ್ಟಪ್ಗಳ ವಿಷಯಕ್ಕೆ ಬರೋದಾದರೆ ಇವಾಗ ನೀವು 2025ಅಲ್ಲಿ ನೀವು ನೋಡ್ಬೋದು
ಇಂಜಿನಿಯರಿಂಗ್ ಮಾಡಿದವರು, BCom ಮಾಡಿದವರು, BCA ಮಾಡಿದವರು ಎಲ್ಲರೂ ಸ್ಟಾರ್ಟಪ್ ಅಂತೇಳಿ ಒಂದು ಕಂಪ್ನಿಗಳನ್ನ ಸ್ಟಾರ್ಟಪ್ ಮಾಡ್ತಾರೆ. ಸಕ್ಸಸ್ ಆಗುತ್ತೋ ಬಿಡುತ್ತೋ, ಬಟ್ ಸ್ಟಾರ್ಟಪ್ಗಳ ಸಂಖ್ಯೆ ಎಷ್ಟಿದ್ದಾವೆ, ಗ್ರೋತ್ ಎಷ್ಟಿದೆ ಅಂತ ನೋಡೋದಾದರೆ 2014 ಅರೌಂಡ್ 400 ಸ್ಟಾರ್ಟಪ್ಸ್ ಇತ್ತು ಇಂಡಿಯಾದಲ್ಲಿ. ಈಗ 2025 ಕರೆಂಟ್ಲಿ 3rd ಲಾರ್ಜೆಸ್ಟ್ ಇಕೋಸಿಸ್ಟಮ್ ಇದೆ ಸ್ಟಾರ್ಟಪ್ಪಲ್ಲಿ. ಆ್ಯಂಡ್ ದ ನಂಬರ್ಸ್ ಆರ್ 1,59,000 ಸ್ಟಾರ್ಟಪ್ಸ್ ಇದೆ. ಸೊ ಈ ಥರ ಫಾಸ್ಟೆಸ್ಟ್ ಗ್ರೋಯಿಂಗ್ ಕಂಟ್ರಿನ ನಮ್ಮ ಆದರಣೀಯ US ಪ್ರೆಸಿಡೆಂಟ್ ಅವ್ರು ಹೇಳ್ತಾರೆ ಬ್ಯಾಕ್ವರ್ಡ್ ನೇಷನ್ ಅಂತ. ಎಷ್ಟು ಮಟ್ಟಿಗೆ ಸರಿ ಇದು? ಕಮೆಂಟ್ ಸೆಕ್ಷನಲ್ಲಿ ನೀವೇ ತಿಳಿಸಿ. ಆ್ಯಂಡ್ ಅಫ್ಕೋರ್ಸ್ ಕೆಲವು ಪಾಯಿಂಟ್ಗಳು ನೇಷನ್ ಅಂತ ಬಂದಾಗ ಪಾಸಿಟಿವ್ಸ್ ಜೊತೆ ನೆಗೆಟಿವ್ಸ್ ಕೂಡ ಇದ್ದೇ ಇರುತ್ತೆ. ಲೈಕ್ ಹೇಳೋದಾದರೆ 70% ಜನ ಮಾತ್ರ ಇಂಡಿಯಾದಲ್ಲಿ 2025 ಲಿಟ್ರಸಿಯಲ್ಲಿ ಇದ್ದಾರೆ, ಲಿಟ್ರಸಿ ರ್ಯಾಂಕಿಂಗಲ್ಲಿ. ಮಿಕ್ಕಿ 30% ಇಲ್ಲಿಟ್ರೇಟ್ ಪೀಪಲ್ ಆಗಿರ್ತಾರೆ. ಅದಲ್ಲದೆ ವುಮೆನ್ ಸೇಫ್ಟಿ ಬಗ್ಗೆ ಬರೋದಾದರೆ ಆಲ್ಮೋಸ್ಟ್ ನಿಮಗೆ 2024 2025 ತನಕ ಆಲ್ಮೋಸ್ಟ್ 4 lakh ಕೇಸಸ್ ರಿಜಿಸ್ಟರ್ ಆಗಿದೆ ವುಮೆನ್ ಸೇಫ್ಟಿಯಲ್ಲಿ ಅಂಡರಲ್ಲಿ. ಅದರಲ್ಲಿ ಮೋರ್ ದೆನ್ 31,000 ರೇಪ್ ಕೇಸಸ್. ಇದು ಕೆಲವು ನೆಗೆಟಿವ್ ಪಾಯಿಂಟ್ಸ್. ಬಟ್ ಇದು ಆಲ್ಮೋಸ್ಟ್ ಆಲ್ ಎಲ್ಲ ಗ್ರೋಯಿಂಗ್ ನೇಷನ್ಸಲ್ಲೂ ಈ ಥರ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಒಂದು ನೇಷನ್ ಅಂದಮೇಲೆ ಗುಡ್ ಅಥವಾ ಬ್ಯಾಡ್ ಇದ್ದೇ ಇರುತ್ತೆ. ಕ್ರೈಮ್ ನಡೀತಾ ಇರುತ್ತೆ. ಅದನ್ನು ಕಂಟ್ರೋಲ್ ಮಾಡೋದು ಹೇಗೆ, ಆ ಕಂಟ್ರೋಲ್ ಹಿಡಿತ ಎಲ್ಲ ಇಂಡಿಯಾದಲ್ಲಿದೆ. ಅದಲ್ಲದೆ ರೀಸೆಂಟಾಗಿ ನೀವೊಂದು ಕಮಿಂಗ್ ಟು ದ ಡೆಲ್ಲಿ ಪಾಯಿಂಟ್, ಡೆಲ್ಲಿಯಲ್ಲಿ ರೀಸೆಂಟಾಗಿ ಒಂದು ಆರ್ಡರ್ ಲಾ ಹೈಕೋರ್ಟ್ ಪಾಸ್ ಮಾಡುತ್ತೆ ದಟ್ ಎಲ್ಲ ಸ್ಟ್ರೇ ಡಾಗ್ಸ್ನ ಒಂದು ಸಿಟಿಲಿರೋ ಎಲ್ಲ ಸ್ಟ್ರೇ ಡಾಗ್ಸ್ನ ಒಂದು ಶೆಲ್ಟರ್ ಅಂಡರಲ್ಲಿ ಇಟ್ಬಿಟ್ಟು ಅದಕ್ಕೆ ಫುಡ್ ಪ್ರೊವೈಡ್ ಮಾಡಬೇಕು. ರೋಡಲ್ಲಿ, ಕಮರ್ಷಿಯಲ್ ರೋಡಲ್ಲಾಗಲಿ ಹೈವೇಸಲ್ಲಾಗಲಿ ಯಾವುದೇ ಥರದ ಸ್ಟ್ರೇ ಡಾಗ್ಸ್ ಆಗ್ಬೋದು, ಸ್ಟ್ರೇ ಆ್ಯನಿಮಲ್ಸ್ ಆಗಲಿ ಓಡಾಡಬಾರ್ದು ಅಂತ ಒಂದು ಆರ್ಡರ್ ಪಾಸ್ ಮಾಡುತ್ತೆ. ಯಾಕೆ ಈ ಆರ್ಡರ್ ಪಾಸ್ ಮಾಡುತ್ತೆ ಅಂತ ಹೇಳಿದರೆ, ಆಲ್ಮೋಸ್ಟ್ ನಿಮಗೆ 2024 2025 ತನಕ ಸ್ಟ್ರೇ ಡಾಗ್ಸ್ ಬೈಟಿಂದು 31,000 ಕೇಸಸ್ ಇದೆ ಡೆಲ್ಲಿಲಿ. ಬಟ್ ಅದಕ್ಕೆ ಕಂಪೇರ್ ಮಾಡಿದರೆ ರೇಬೀಸ್ ಕೇಸಸ್ಸು ಲೆಸ್ ದ್ಯಾನ್ 500 ಇದೆ. ಇದಕ್ಕೆ ಹೊಣೆ ಯಾರು? ಸ್ಟ್ರೇ ಡಾಗ್ಸನ್ನು ನಾವು ಡೈರೆಕ್ಟ್ಲಿ ಬ್ಲೇಮ್ ಮಾಡೋಕ್ಕಾಗುತ್ತಾ? ಎಲ್ಲ ಕಡೆ ಜನ ಆಕ್ಯುಪೈ ಮಾಡ್ಕೊಂಡಿರೋದ್ರಿಂದ ಭೂಮಿ ಅನ್ನೋದು ಬರೀ ಮನುಷ್ಯನ ಸೊತ್ತು ಅಂತ ಅಂದ್ಕೊಳೋದು ತಪ್ಪು. ಬೇರೆ ಬೇರೆ ಎನಿಮಲ್ಸ್ ಆಗಿರ್ಬೋದು, ಬೇರೆ ಬೇರೆ ಜಾತಿಯ ಪ್ರಾಣಿಗಳು, ಪಕ್ಷಿಗಳು ಎಲ್ಲದಕ್ಕೂ ಸೇರುತ್ತೆ. ಸೊ ಮನುಷ್ಯನ ಸ್ವಾರ್ಥದಲ್ಲಿ ಇದೆಲ್ಲ ಏನಾಗ್ತಾಯಿದೆ ಅಂದರೆ ಬೇರೆದನ್ನೆಲ್ಲ ಸ್ಥಾನ ಕಳ್ಕೊತಾ ಇದೆ. ಸೊ ಈ ಆರ್ಡರ್ ಎಷ್ಟು ಮಟ್ಟಿಗೆ ಸರಿ? ನನ್ನ ಪ್ರಕಾರ ನಾನು ಹೇಳೋದಾದರೆ ಬೇರೆ ಬೇರೆ ಪ್ರಾಬ್ಲಮ್ಸ್ಗಳು ಆಲ್ರೆಡಿ ಇದ್ದಾವೆ. ವುಮೆನ್ ಸೇಫ್ಟಿ ಆಗಿರ್ಬೋದು, ಅಥವಾ ನನ್ನ ಒಂದು ರೆಕಾರ್ಡ್ ಪ್ರಕಾರ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟಲ್ಲಿ ಮೋರ್ ದೆನ್ 5 crore ಕೇಸಸ್ ಇನ್ನೂ ಪೆಂಡಿಂಗ್ ಇದೆ, ಬೇರೆ ಬೇರೆ ಕೇಸಸ್ಗಳು. ಇದನ್ನೆಲ್ಲ ಅವರು ನೋಡಿಬಿಟ್ಟು ಇದನ್ನೆಲ್ಲ ಬೇರೆ ಬೇರೆ ಲಾಸ್ಗಳಿಗೆ, ಬೇರೆ ಬೇರೆ ಟಾಪಿಕ್ಗಳಿಗೆ ಆದ್ಯತೆ ಕೊಡ್ಬೋದಿತ್ತು. ಇಲ್ಲ, ಅವರಿಗೆ ಜಸ್ಟ್ ಬೇಕಾಗಿರೋದು ಸ್ಟ್ರೇ ಡಾಗ್ಸ್ ಹೆಸರಲ್ಲಿ ಒಂದಷ್ಟು ದುಡ್ಡು ಮಾಡಬೇಕು, ಅದಕ್ಕೊಂದು ಶೆಲ್ಟರ್ ಬಿಲ್ಡ್ ಮಾಡೋ ಇದರಲ್ಲಿ ಒಂದಷ್ಟು ಫಂಡ್ ರಿಲೀಸ್ ಮಾಡಬೇಕು. ಅದು ರಿಲೀಸ್ ಮಾಡಿದ್ಮೇಲೆ ಅದರಲ್ಲಿ ಒಂದಷ್ಟು ದುಡ್ಡು ಮಾಡಬೇಕು ಅಷ್ಟೇ. ಮೂಕ ಪ್ರಾಣಿಗಳೇನು ಮಾತಾಡಲ್ಲ ಅಂತ ಹೇಳಿಬಿಟ್ಟು ಅವುಗಳ ಮೇಲೆ ಲಾ ಅನ್ನೋದೊಂದು ಇದನ್ನು ಹೇರ್ತಾರೆ ಅಷ್ಟೇ, ಇನ್ನೇನಿಲ್ಲ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ ಸ್ನೇಹಿತರೆ, ಸೊ ನಾನಿಲ್ಲಿ ಗದ್ದೆ ಹತ್ರ ಬಂದಿದ್ದೀನಿ. ಸೊ ನಿಮ್ಗೆ ಇಲ್ಲಿ ಕಾಣ್ತಾ ಇರ್ಬೋದು, ಇದೇನೇ ಪ್ಯಾಡಿ ಕ್ರಾಪ್. ಸೊ ಇದೇ ಥರ ಗುಂಪಲ್ಲಿ ಪ್ಯಾಡಿನ ಬೀಜನ ಹಾಕಿಬಿಟ್ಟು ಗ್ರೋ ಮಾಡ್ತಾರೆ. ಆಲ್ಮೋಸ್ಟ್ 11 to 15 days ಬಿಡ್ತಾರೆ ಅದನ್ನು. ಅದಾದಮೇಲೆ ಸಸಿ ಥರ ಗುಂಪಲ್ಲಿ ಕಟ್ತಾರೆ. ಅದು ಹೇಗೆ ಅಂತ ನಾನು ತೋರಿಸ್ತೀನಿ. ಆಮೇಲೆ ಇದು ಮೇಜರ್ ಪ್ಯಾಡಿ ಯಾವಾಗಲೂ ಗ್ರೋ ಆಗೋದು ನೀರಲ್ಲೇ. ಆಲ್ಮೋಸ್ಟ್ ಆಲ್ ಅದಕ್ಕೆ ತುಂಬ ನೀರು ಬೇಕಾಗುತ್ತೆ, ಹೊಳೆ ಥರ ಇರುತ್ತೆ ನಿಮಗೆ ಗದ್ದೆ ನೋಡುವಾಗ. ಸೊ ಯಾವಾಗಲೂ ಪ್ಯಾಡಿ ಗ್ರೋ ಮಾಡುವಾಗ ಅದರದ್ದು ಮಣ್ಣೇನಿದೆ ಅದು ಯಾವಾಗಲೂ ವೆಟ್ಟಾಗಿರಬೇಕು. ಸೊ ಮಳೆಗಾಲದಲ್ಲಿ ನೀರು ತನ್ನಿಂತಾನೆ ಬರುತ್ತೆ, ಬೇರೆ ಟೈಮಲ್ಲಿ
ಮಳೆ ಇಲ್ಲ ಅಂತ ಹೇಳಿದರೆ ಸ್ವಲ್ಪ ವಾಟರ್ ಸಪ್ಲೈಯಿಂದ ನೀರನ್ನು ಬಿಡ್ತಾರೆ. ಆಯಿತು. ಆಮೇಲೆ 11 to 15 ಡೇಸ್ ಆದಮೇಲೆ ಅದನ್ನು ಸಸಿನ ಗುಂಪಾಗಿ ಕಟ್ಟಿಬಿಟ್ಟು ಅದನ್ನು ತಗೊಬಂದು ಬೇರೆ ಬೇರೆ ಇದರಲ್ಲಿ ಗ್ರೂಪ್ ಮಾಡಿಬಿಟ್ಟು ಅದನ್ನು ಒಂದೊಂದು ಕಡೆ ಕಟ್ಟೆಯಲ್ಲಿ ಇಟ್ಕೊಂಡು ನೀಟಾಗಿ ಒಂದೊಂದಾಗಿ ನೆಡ್ತಾ ಹೋಗ್ತಾರೆ, ಒಳಗಡೆ ನೆಡ್ತಾ ಹೋಗ್ತಾರೆ. ಇದು ನೆಡೋದು ತುಂಬ ಸಿಂಪಲ್ಲು. ಜಸ್ಟ್ ಒಳಗಡೆ ಮಣ್ಣೊಳಗಡೆ ಪುಷ್ ಮಾಡ್ತಾರೆ, ಸ್ಟ್ರೈಟಾಗಿರುತ್ತೆ. ಇದು ಏನು 11 to 15 ಡೇಸ್ ಮಾತ್ರ ಯಾಕೆ ಅಂತ ಹೇಳಿದ್ರೆ, ಅದಾದಮೇಲೆ ನೀವು ತುಂಬ ದಿನ ಸಸಿಗಳನ್ನ ಬಿಡ್ತೀರಿ ಅಂತ ಹೇಳಿದ್ರೆ ಅದು ಓವರ್ ಗ್ರೋತ್ ಆಗುತ್ತೆ. ಸೊ ಅದೇನಾದ್ರು ಓವರ್ ಗ್ರೋತ್ ಆಯಿತು ಅಂತ ಹೇಳಿದರೆ ಸಸಿ ಸ್ವಲ್ಪ ದಿನಕ್ಕೆ ಹೀಗೆ ಮಲಗಿಬಿಡುತ್ತೆ. ಸೊ ಈ ಸ್ಟ್ರೈಟಾಗಿರೋ ಸಸಿ ಈ ಥರ ಗಾಳಿಗೆ ಅಥವಾ ಇದಕ್ಕೆ ಮಲಗಿದಾಗುತ್ತೆ. ಸೊ ಅದರಲ್ಲಿ ನಿಮಗೆ ಪ್ಯಾಡಿ ಬರೋದು ಕಮ್ಮಿ ಮಲಗಿರೋ ಸಸಿ. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ನಿಮಗೆ ಈ 11 to 15 ಡೇಸ್ ಇಂಟರ್ವಲಲ್ಲಿ ತೆಗೆದುಬಿಟ್ಟು ನಡ್ತಾರೆ, ಪ್ರಾಪರಾಗಿ ಬರುತ್ತೆ. ಸೊ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ. ಸೊ ಈ ಥರ ಗ್ರೂಪ್ ಮಾಡ್ಕೊತಾರೆ ಎಲ್ಲ ಸಸಿಗಳನ್ನ. ಆಮೇಲೆ ಈ ಥರ ಒಂದೊಂದು ಕಡೆ ಇಟ್ಕೊತಾರೆ. ತೋರಿಸ್ತೀನಿ ಒಂದು ಸೆಕೆಂಡ್. ಸೊ ಈ ಥರ ಒಂದೊಂದು ಕಡೆ ಇಟ್ಕೊತಾರೆ. ಇಟ್ಕೊಂಡ್ಮೇಲೆ ಎಲ್ಲ ಕಡೆ ಹಿಂಗೆ ಎಸೆಯೋದೆಲ್ಲ ನೋಡಿರ್ಬೋದು ನೀವು. ಎಸ್ಬಿಟ್ಟು ನೀಟಾಗಿ ನೆಡ್ತಾರೆ. ಆ ಕಡೆ ನೀವು ಕಾಣ್ತಾ ಇರ್ಬೋದು ನೆಟ್ಟಿರೋದು. ಇದು ನಮ್ಮ ಪ್ಯಾಡಿ ಫಾರ್ಮಿಂಗ್. ಸೊ ಇವಾಗೆಲ್ಲ ತೋಟ, ಅರೆಕನಟ್ ತೋಟ ಅಂತೆಲ್ಲ ಬಂದಮೇಲೆ ಪ್ಯಾಡಿ ಗ್ರೋತ್ ನಮ್ಮ ಸೈಡೆಲ್ಲ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಗದ್ದೆ ಜಾಗದಲ್ಲಿ ತೋಟಗಳು ಹಾಕ್ಕೊಂಡು ಇದ್ದಾರೆ. ಮನೆಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊತಾ ಇದ್ದಾರೆ. ಬಟ್ ಆ್ಯಕ್ಚುಲಿ ಮೊದಲೆಲ್ಲ ಹೇಗಿತ್ತು ಅಂತ ಹೇಳಿದರೆ, ಲೈಕ್ ಅದೊಂಥರ ಹಬ್ಬ ಥರ ಮಾಡ್ತಾಯಿದ್ರು. ಆಲ್ಮೋಸ್ಟ್ ನಿಮಗೆ 1 ಮಂತ್ ತನಕ ನಡೀತಾ ಇತ್ತು ಈ ನಟ್ಟಿ ಅನ್ನೋದೇನಿದೆ ಪ್ಯಾಡಿ ಗ್ರೋತ್ ಎಲ್ಲ. ಇವಾಗ ಜಸ್ಟ್ ನಿಮಗೆ ಒಂದು ವೀಕ್ ತನಕ ಆಲ್ಮೋಸ್ಟ್ ಆಗುತ್ತೆ. ಡಿಪೆಂಡ್ಸ್ ಆನ್ ದ ರೈನ್ ಆ್ಯಂಡ್ ಆಲ್. ಸೊ ಇದು ನಮ್ಮ ಪ್ಯಾಡಿ ಗ್ರೋಯಿಂಗ್ ಪ್ರೊಸೆಸ್. ಸೊ ಇದೇನೇ ಮತ್ತೆ ನೆಕ್ಸ್ಟು ಬೆಳೆದಾದ್ಮೇಲೆ ಕಟಾವು ಮಾಡಿ ಇದನ್ನು ಗುಂಪು ಮಾಡಿ ತೊಗೊಂಡೋಗಿ ಅದನ್ನು ಕಣದಲ್ಲಿಟ್ಬಿಟ್ಟು ಸಪ್ರೇಟ್ ಮಾಡಿ, ಹುಲ್ಲು ಸಪ್ರೇಟು, ವೇಸ್ಟ್ ಸಪ್ರೇಟು ಮತ್ತು ಭತ್ತ ಸಪ್ರೇಟ್ ಮಾಡಿ ಅದೇನೇ ಅಕ್ಕಿ ಆಗುತ್ತೆ. ಸೊ ಅದೆಲ್ಲ ನೆಕ್ಸ್ಟ್ ಮುಂಬರುವ ಡೇಸಲ್ಲೆಲ್ಲ ಹೇಳ್ತೀನಿ ನಾನು. ಫಾರ್ಮಿಂಗ್ ಬಗ್ಗೆನೂ ಒಂದಷ್ಟು ವೀಡಿಯೋಗಳು ಮಾಡೋಣ. ಬೇರೆ ಬೇರೆ ಥರದ್ದೆಲ್ಲ ಇನ್ಫಾರ್ಮೇಷನ್ ನಿಮ್ಗೆ ಕೊಡ್ತೀನಿ. ಸೊ ಇದು ನನಗಿರೋ ಸ್ವಲ್ಪ ನಾಲೆಡ್ಜು ಪ್ಯಾಡಿ ಕ್ರಾಪಿಂಗ್ ಬಗ್ಗೆ. ಏನಾದರೂ ನಾನು ರಾಂಗಾಗಿ ಹೇಳಿದರೆ ಅಥವಾ ನಿಮ್ಮ ಅಭಿಪ್ರಾಯಗಳು ಬೇರೆ ಏನಾದ್ರು ಇದ್ದರೆ ತಪ್ಪದೇ ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಶೇರ್ ಮಾಡಿ, ಲೈಕ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ಗಳನ್ನ ಬಿಡ್ತಾ ಇರ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. A few inches later. ನೋಡಿ, ಇದೇ ಪ್ಯಾಡಿ. ಎಷ್ಟು ಸಖತ್ತಾಗಿದೆ ಅಲ್ಲ ನೋಡೋಕ್ಕೆ. ಈ ವೆದರಿಗೆ, ಈ ಮಳೆಗೆ, ಇದನ್ನೆಲ್ಲ ಈಗಿನ ಜನ್ಸಿ ಕಿಡ್ಗಳೆಲ್ಲ ಮಿಸ್ ಮಾಡ್ಕೊತಾರೆ. ಹೆಸರು ಚೂರು ಆಗಿಬಿಟ್ರೆ ಸಾಕು, ಅಷ್ಟೇ. ಆ್ಯಸಿಡ್ ಹಾಕಿ ತೊಳ್ಕೊಂಡ್ಬಿಡ್ತಾರೆ ಕಾಲನವ್ರು. ಓಕೆ, ಇವತ್ತಿನ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ದ ವಿಡಿಯೋ. ಥ್ಯಾಂಕ್ ಯು. Hey, drop.